ಅಕ್ಕ ಈಗ ಈ ತುಂಬಾ ಜನ ಈ ಉತ್ತರ ಕರ್ನಾಟಕ ರೊಟ್ಟಿ ಮಾಡಕ್ ಬರಲ್ಲ ಈಗ. ಈ ತಟ್ಟದು ಮಾಡೋದು ಈಗ ಬೇಯಿಸ್ಕೊಳಕ್ ಹೋದ್ರೆ ಮುದ್ದೆ ತರ ಬೇಯಿಸ್ಕೋಬೇಕು ಅಂತ ಹೇಳ್ತಾರೆ. ಅದ್ ನೋಡಿದ್ರೆ ಅದು ಅಂಬಲಿ ಆಗಿರುತ್ತೆ. ಈ ಸವಾಸ ಬೇಡ ಅಂತ ಹೇಳ್ಬಿಟ್ಟು ತೆಗೆದು ಬಿಸಾಕ್ಬಿಟ್ಟಿರಲ್ಲ. ಫಸ್ಟ್ ಬೇಯಿಸ್ಕೊಳ್ಳೋದು ಹೆಂಗೆ ಸ್ವಲ್ಪ ಹೇಳ್ತೀರಾ? ಹಿಟ್ಟು ಬೇಯಿಸ್ಕೊಳ್ಳೋದ? ಅದು ಅದಕ್ಕಿಂತ ಮುಂಚೆ ಇದು ಹೆಂಗೆ, ಇದು ಏನಿಟ್ಟಿದ್ದು? ಜೋಳದ ಹಿಟ್ಟು. ಜೋಳ ಬರುತ್ತಲ್ಲ ಅದು ಹಿಟ್ಟಿದ್ದು. ಫಸ್ಟ್ ಜಿಗ್ಗೆ ಹಾಕೊಂತೀವಿ. ಇದಕ್ಕೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಕಲಿಸ್ಕೊಂಡು, ಇದು ಬೇಡ, ಇದು ಗೋಧಿ ಹಿಟ್ಟು. ಸ್ವಲ್ಪ ಪಾತ್ರೆಯಲ್ಲಿ ನೀರು ಕಾಯಿಸ್ಬಿಟ್ಟು ಇದು ಮಾಡ್ಕೊಂತೀವಿ, ಜಿಗಿ ಮಾಡ್ಕೊಂಡು ಆಮೇಲೆ ಈ ಹಿಟ್ಟಲ್ಲಿ ಕಲಿಸ್ಕೊಂತೀವಿ. ಜಿಗಿ ಮಾಡ್ಕೊಳ್ಳೋದಂದ್ರೆ ಹೆಂಗೆ? ಈಗ ಅದು ಎಷ್ಟು ನಿಮಿಷ ಬೇಯಿಸ್ಕೊ ಬಿಸಿನೀರಿಗೆ? ಇವಾಗ ಬಿಸಿ ಫುಲ್ ಕುದಿತಾ ಈಗ ಒಂದ್ ಲೋಟ ಇದು ಪೌಡರ್ ಅನ್ಕೊಳ್ಳಿ. ಈಗ ಆ ತರ ಅಂತ ಏನಿಲ್ಲ, ಒಂದ್ ಸ್ವಲ್ಪ ಒಂದ್ ಪಾತ್ರೆಯಲ್ಲಿ ನೀರು ಇಟ್ಬಿಡ್ತೀವಿ. ಅದ ಅಳ್ತೆ ನಿಮ್ಗೆ ಮೆಜರ್ಮೆಂಟ್ ಹೇಳ್ಬೇಕು. ಮೆಜರ್ಮೆಂಟ್ ಹೆಂಗೆ ಅಂತ? ಮೆಜರ್ಮೆಂಟ್ ಅಂದ್ರೆ 2 ಗ್ಲಾಸ್ ನೀರಿಗೆ 1 ಗ್ಲಾಸ್ ಹಿಟ್ಟು ಹಾಕ್ಬೋದು. ಓಕೆ. ಇದು ಬರೀ ಜೋಳದ ಹಿಟ್ಟು ಅಷ್ಟೇ? ಇದು ಜೋಳದ ಹಿಟ್ಟು ಅಷ್ಟೇ. ಜೋಳದ ಹಿಟ್ಟು ಅದು ಕಲ್ಸ್ಕೊಂಡ್ಬಿಟ್ಟು ಆಮೇಲೆ ಅದು ಎಷ್ಟೊತ್ತು ಇದನ್ನ ಬಿಸಿ ಮಾಡ್ಕೋಬೇಕು? ಅದು ಕುದೀತಾ ಇರ್ಬೇಕು ನೀರು. ನೀರು ಕುದಿಯೋ ಟೈಮಲ್ಲಿ ಇದು ಒಣ ಹಿಟ್ಟು ಇರುತ್ತಲ್ಲ, ಇದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ಒಂಚೂರು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದೊಂಚೂರು ಆದ್ಮೇಲೆ ಈ ತರ ಹಿಟ್ಟಲ್ಲಿ ಕಲ್ಸ್ಕೊಂಡ್ರೆ ಈ ತರ ಹಿಟ್ಟು ಬರುತ್ತೆ. ಬಂದಾಗ ಈ ತರ ಬಡಿಬೋದು. ಆ ತರ ಅಂದ್ರೆ ಆಗಲ್ಲ, ಕೆಳಗಡೆ ರೌಂಡ್ ಮಾಡ್ತಿರ್ಬೇಕಿಲ್ಲ. ಹಿಂಗೆ ತಿರ್ಗಿಸ್ಕೊಂತ ಇದು ತಿರುಗ್ತಾ ಇರ್ಬೇಕು ರೊಟ್ಟಿಗೆ. ಜೋಳದ ಪೌಡರ್ ಇದು ನಿಮ್ಮೆಲ್ಲ ಸಿಗುತ್ತಾ ಅಥವಾ ಹೆಂಗೆ? ಇದು ಅದು ಊರಿಂದ ತರಿಸೋದ ಅಂಗಡಿ ಸಿಗುತ್ತೆ? ಹೆಂಗೆ? ನಮ್ಮ ಊರಿಂದ ತರಿಸ್ತೀವಿ, ಗುಲ್ಬರ್ಗ, ಬಿಜಾಪುರ ಸೈಡ್ ಇಂದ. ನೀವು ಎಷ್ಟು ಟೈಮ್ ಆಯ್ತು ಬಂದು ಬೆಂಗಳೂರಿಗೆ? ನಾನು 7 ವರ್ಷ ಆಯ್ತು ಸರ್. 7 ವರ್ಷ ಆಯ್ತು. ಹೆಂಗೆ ನೀವು ಬರೀ ಹೋಟೆಲ್ ಮಾತ್ರ ಇದು ಸಪ್ಲೈ ಮಾಡ್ತೀರಾ? ಹೋಟೆಲ್ಗೆ, PGಗಳಿಗೆ ಚಪಾತಿ ಹಿಟ್ಟು ಮಾಡ್ತೀವಿ. ಇದು ಹೋಟೆಲ್ಗೆ ಇಲ್ಲಿ ತಗೊಂಡು ಹೋಗ್ತಾರೆ. ಎಷ್ಟಾಗ ಒಂದು ರೊಟ್ಟಿಗೆ? ಇದು ಒಂದು ರೊಟ್ಟಿಗೆ 10 ರೂಪಾಯಿ. ಇದು ಇನ್ನೊಂದು ಇದು ಈ ಹಿಟ್ಟಿಗೆ ಅದೇನೋ ಬೇರೆದು ಏನೋ ಪೌಡರ್ ಮಿಕ್ಸ್ ಮಾಡೋದು ಅಂತ ಹೇಳ್ತಾರೆ. ಬರೀ ಪ್ಲೈನ್ ನಾವು ಬರೀ ಜೋಳ ಅಷ್ಟೇ ಮಿಕ್ಸ್ ಮಾಡೋದು. ಬೇರೆ ಎಲ್ಲರೂ ಒಂಚೂರು ಅಕ್ಕಿ ಮಿಕ್ಸ್ ಮಾಡ್ತಾರೆ. ನಮ್ಮ ಹತ್ರ ಇಲ್ಲ, ನಮ್ಮೂರ ಸೈಡ್ ಏನು ಮಿಕ್ಸ್ ಮಾಡಲ್ಲ, ಬರೀ ಜೋಳ ಅಷ್ಟೇ. ಜೋಳ ಇದ್ದಲ್ಲೇ ರೊಟ್ಟಿ ಈ ತರ ಬರುತ್ತೆ. ಇದು ಒಂದು ರೊಟ್ಟಿ ಮಾಡಿದ ಈಗ ಎರಡು ತರ ರೊಟ್ಟಿ ಇದೆ. ಇದು ಒಂದು ಮೆದುವಾಗಿರುತ್ತೆ, ಇನ್ನೊಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಇಟ್ಬಿಟ್ಟು ಅದನ್ನ ಬಿಟ್ಟಿದ್ ಬರುತ್ತೆ ಖಡಕ್ ರೊಟ್ಟಿ ಅಂತ ಹೇಳಿ. ಖಡಕ್ ರೊಟ್ಟಿ ಅಂತ ಹೇಳಿ ಅದನ್ನ ಬೇಯಿಸೋದು ಹೆಂಗೆ? ಅದು ಮೆತ್ತಗೆ ರೊಟ್ಟಿ ಮಾಡೋದು ಹೆಂಗೆ? ಇದು ಮೆತ್ತಗೆ ರೊಟ್ಟಿನೇ, ಒಂಚೂರು ಒಲೆ ಸಣ್ಣ ಇಟ್ಬಿಟ್ಟು ಅದರಲ್ಲೇ ಬೇಯಿಸ್ತೀವಿ. ಇದು ಎಷ್ಟು ದಿನ ಇಡ್ಬೋದಕ್ಕ ಇದನ್ನ? ಇದು ನಾವು ಮಿನಿಮಮ್ 1 ವಾರ ಇಡ್ಬೋದು. ಇದು ಆರಿಸ್ಬಿಟ್ಟು ಹಿಂಗೆ ಇಡಕ್ಕಾಗಲ್ಲ, ಮೆತ್ತಗೆ ಒಂಚೂರು ಆರಾಕ್ಬಿಡ್ಬೇಕು. ಚೆನ್ನಾಗಿ ಇದು ಹಾಕ್ಬಿಟ್ರೆ ಏನೂ ಆಗಲ್ಲ, 1 ವಾರ ತಿನ್ಬೋದು. ಆ ಕಡಕ್ ರೊಟ್ಟಿ ಅಂತೂ ಒಂದು 20 ದಿವಸ ಇಟ್ಟರು ತಿನ್ಬೋದು. ಇನ್ನೊಂದು, ಈ ರೊಟ್ಟಿ ಈಗ ತಿಂದರೆ ಕೆಲವರು ಸಣ್ಣ ಆಗ್ತಾರೆ ಅಂತೆಲ್ಲ ಹೇಳ್ತಾರೆ. ಆ ಥರ ಏನೂ ಇಲ್ಲ, ಸಣ್ಣ ಅಂತ ಇಲ್ಲ. ನಮ್ಮ ಕಡೆ ನಾವು ಹೆಂಗಿದ್ದೀವಿ, ಸಣ್ಣ ಇದ್ರೂ ರೊಟ್ಟಿ ಹೆಂಗೆ ಬರ್ತೀವಿ ನೋಡ್ತೀವಲ್ವ, ಜೋಳದ ರೊಟ್ಟಿಯಿಂದಾನೇ ಶಕ್ತಿ ನಮಗೆ. ತಿಂದ್ರೆ ಏನೇನು ಲಾಭ ಬರುತ್ತೆ? ಇದೆ ಮೂಳೆ ಗಟ್ಟಿ ಆಗೋದು, ಆ ಥರ ಬೆನಿಫಿಟ್ ಹೇಳ್ತೀರಾ? ಏನೇನು ಲಾಭ ಅಂತೇಳಿ ಜೋಳದ ತಿಂದರೆ? ಚೆನ್ನಾಗಿ ಲಾಭ ಇದೆ. ಎಲ್ಲರೂ ಜೋಳದ ರೊಟ್ಟಿ ಹೆಲ್ತಿಗೆ ಚೆನ್ನಾಗಿ, ಹೀಟ್ ಆಗಲ್ಲ. ಮತ್ತು ಫುಡ್ ಇದು ಒಂದು ರೊಟ್ಟಿ ರೈಸ್ ಬಿಟ್ಟು ಇದೇ ರೊಟ್ಟಿ ತಿನ್ಬೋದು ಆರಾಮಾಗಿ. 2 ನಮ್ಮ ಸೈಡ್ ಅಂತೂ ರೈಸ್ ಯಾರೂ ತಿನ್ನಲ್ಲ, ಬರೀ ರೊಟ್ಟಿ. ಉತ್ತರ ಕರ್ನಾಟಕ ಬರೀ ರೊಟ್ಟಿ ಪಲ್ಯ ಅಷ್ಟೇ. ಇದ್ರ ಜೊತೆಗೆ ಏನೇನು ಹಾಕಿ ತಿನ್ಬೇಕು? ಇದು ಬದನೆಕಾಯಿದು ಪಲ್ಯ ಬರ್ತಲ್ಲ ಅದು, ಆಮೇಲೆ ಚಟ್ನಿ ಪುಡಿ, ಎಣ್ಣೆ ಬದನೆಕಾಯಿ ಅಂತ ಮಾಡ್ತೀವಿ. ಮತ್ತೆ ಕಾಳು ಪಲ್ಯ ಮಾಡ್ತೀವಿ. ನಮ್ಮ ಹತ್ರ ಶೇಂಗಾ ಚಟ್ನಿ ಬರುತ್ತೆ, ಶೇಂಗಾ ಚಟ್ನಿ ಹಾಕೊಂಡು ತಿನ್ಬೋದು. ಎಲ್ಲ ಥರ ತಿಂತೀವಿ. ಈ ಮಲೆನಾಡಲ್ಲಿ ಹೇಳಿ ಇವಾಗ ಅದು ಇದು ಜಾಸ್ತಿ ತಿಂದ್ರೆ ಏನು ಆಗಲ್ಲ ಅಂತ ನಾವು ಬರೀ ನಾವು ತಿನ್ನಂತಾರೆ ಒಂದ್ ತಿಂದ್ಬಿಟ್ಟು ಮತ್ತೆ ರೈಸ್ ಹಾಕೋತೀವಿ. ನೀವು ಇದನ್ನ ನಮ್ಮ ಕಡೆ ಹೆಂಗಂದ್ರೆ ನಾವು ಹೆಣ್ಮಕ್ಳು ಎರಡೋ ಮೂರೋ ಹೆಣ್ಮಕ್ಳು ಹಂಗಲ್ಲ, 5-6 ರೊಟ್ಟಿ ಮಿನಿಮಮ್ ತಿಂತಾರೆ. 5-6? ನಮ್ ಕಡೆ ಹೆಣ್ಮಕ್ಳಿಗೆ ಹೊಲದಲ್ಲಿ ಕೆಲಸ ಮಾಡೋರಂತೂ 5-6 ಫಿಕ್ಸ್ ತಿಂದೇ ತಿಂತಾರೆ. 5-6 ರೊಟ್ಟಿ ಹೊಲಕ್ಕೆ ತಗೊಂಡು ಹೋಗಿ ತಿಂದೇ ತಿಂತಾರೆ. ಅಲ್ಲ, 3 ಟೈಮು ತಿನ್ನಕ್ಕಾಗುತ್ತೆ? 3 ಟೈಮ್ ಇದೆ? 3 ಟೈಮು ಇದೇ ತಿಂತೀವಿ ನಾವು. 3 ಟೈಮು ನಾವು ನಮ್ಮ ಕಡೆ ತಿಂಡಿ, ಇಡ್ಲಿ, ದೋಸೆ, ವಡೆ ಈ ಥರ ಏನು ಮಾಡಲ್ಲ. ಬೆಳಗ್ಗೆ ಟೈಮು 9 ಗಂಟೆಗೆ ರೊಟ್ಟಿ ಪಲ್ಯ ರೆಡಿ ಇರುತ್ತೆ ನಮ್ಮ ಹತ್ರ. ರೊಟ್ಟಿ ಪಲ್ಯನೇ ನಾವು ಮಾಡೋದು.
ಈ ಸರಿ ಅಜ್ಜಾರ್ ಜಾತ್ರೆಗೆ ಹೋಗಿದ್ವಿ ನಾವು ಕೊಪ್ಪಳದಲ್ಲಿ. ಎಲ್ಲ ಭಕ್ತಾದಿಗಳು ಜಾಸ್ತಿ ಇದನ್ನ ರೊಟ್ಟಿಗೆ ದಾನ ಕೊಟ್ಟಿದ್ರು. ಅದು ಅಜ್ಜಾರ್ ಮಟ್ಟಿಗೆ ನಮ್ದೇ ಊರು ಹಾಗರಗುಡ್ಗೆ ಅಂತ ಅಜ್ಜವ್ರದ್ದು. ಅವ್ರ ಊರಿಂದಾನೇ ಶೇಂಗಾ ಚಟ್ನಿ ಈ ಸಲ ಇದು ಕಳಿಸಿದ್ದಾರೆ, ನೋಡಿದ್ದೀರಾ? ರೊಟ್ಟಿ. ಇನ್ನೊಂದು ಇದಕ್ಕೆ ಅದೇ ಹೇಳಿದ್ರಿ ಇವಾಗ ಒಂದು ಎಣ್ಣೆ ಮುಳುಗೆ ಅಂತೇಳಿ, ಅದ್ರ ಜೊತೆಗೆ ಚಟ್ನಿ ಪುಡಿ, ಆಮೇಲೆ ತುಪ್ಪ, ಅದೇನೋ ಸ್ವೀಟ್ ಒಂದು ಬರ್ತಲ್ಲ ಅದನ್ನ ಹಾಕೊಂಡೆಲ್ಲ ತಿನ್ಬೋದೇ ಹಿಂಗೆ ಅಂತ. ಏನ್ ಸ್ವೀಟ್? ಅದೇನೋ ಪುಡಿ ಬರ್ತಲ್ಲ ಈಗ ಅಜಯ್ ಜಾತ್ರೆಗೆ ಹೋದಾಗ ಅದೇನೋ ಒಂದು ಸ್ವೀಟ್ ಪೌಡರ್ ಕೊಟ್ಟರಲ್ಲ ಅದೊಂದು. ಹೌದಾ? ಹಾ, ಹಾಕೊಂಡ್ ತಿನ್ಬೋದು. ಇದ್ರಲ್ಲಿ ಎಲ್ಲಾನು ಹಾಕೊಂಡ್ ತಿನ್ಬೋದು. ಒಂಚೂರು ಇದಕ್ಕೆ ತುಪ್ಪ ಹಾಕೊಂತಾರೆ ಹಾಕೊಳ್ಳೋರು, ಮೇಲೆ ತುಪ್ಪ ಶೇಂಗಾ ಚಟ್ನಿ ತಿಂತಾರೆ, ಒಬ್ಬೊಬ್ರು ಕಾಳು ಪಲ್ಯ, ಎಣ್ಣೆ ಬದನೆಕಾಯಿ, ಈ ತರ ಎಲ್ಲಾನು ತಿಂತಾರೆ ಅದ್ರ ಜೊತೆ. ನಾವು ಅದು ಇದು ಅಂತ ಏನಿಲ್ಲ, ನಮ್ಮ ಕಡೆ ಯಾವ ಪಲ್ಯ ಬೆಳಗ್ಗೆ ಎದ್ದ ತಕ್ಷಣ ಏನು ಪಲ್ಯ ಮಾಡೋದು ಅಂತ ಯೋಚನೆನೇ ಇಲ್ಲ. ಕಾಳು ಇರುತ್ತೆ, ಹೊಲದಲ್ಲಿ ಬೆಳೆದಿರೋ ಕಾಳು ಇರುತ್ತೆ, ಏನೋ ಒಂದು ಕಾಳು ಪಲ್ಯ ಮಾಡೋದು, ಇಲ್ಲ ಬದನೆಕಾಯಿ ಮಾಡೋದು, ಈ ಥರ. ಈ ರೊಟ್ಟಿ ಜೊತೆ ಏನು ತಿಂದರೂ ಓಕೆ. ಇದರ ಸೀಸನ್ ಏನಿಲ್ಲ ಇವಾಗ. ಇದು ಈಗ ಕೊಯ್ಲು ಬಂತು ಇವಾಗ ಜನವರಿ, ಫೆಬ್ರವರಿ, ಮಾರ್ಚ್, ಅಥವಾ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಹಂಗೆ ಸೀಸನ್ ಇಲ್ಲ. ವರ್ಷ ಪೂರ್ತಿ ತಿನ್ಬೋದು ಇದನ್ನ. ಇದನ್ನ ಹಿಟ್ಟನ್ನು ಮೆದುಳು ಮಾಡ್ಕೊಂಡು ಹಿಂಗೆ ತಟ್ಟಿ ಅದನ್ನ ಬೇಯಿಸಿ ಹಂಗೆ ಇಟ್ಟು ಹಂಗೆ ತಿನ್ಬೋದು ಅಷ್ಟೇ. ಅದೇ ಹಪ್ಪಳ ತರ ಏನು ಉಳಿಯಂಗೇನಿಲ್ಲ. ಇಲ್ಲ ಇಲ್ಲ ಇಲ್ಲ, ಆ ಥರ ಏನು ಮಾಡಂಗಿಲ್ಲ ಅಷ್ಟೇ. ಇದು ನಮಗೆ ಕಡಕ್, ಆ ಥರ ಕಡಕ್ ಬೇಕು ಹಂಚಿನ ಮೇಲೆ ಅಂತ ಅಂತಾರೆ. ಸ್ವಲ್ಪ ಸಣ್ಣ ಉರಿ ಇಟ್ಬಿಟ್ಟು ಇಲ್ಲೇ ಬೇಯಿಸ್ಬೋದು. ಕಡಕ್ ಹಂಚಿನ ಮೇಲೆ ಬೇಯಿಸ್ಬಿಡ್ತೀವಿ ನಾವು, ಆ ಥರ ಏನಿದೆ ಇಲ್ಲ. ಹಾಗೆ ನೀವು ಜಾಸ್ತಿ ಈಗ ಪಿಜಿಗಳಿಗೆ ಕೊಡ್ತೀನಿ ಅಂತ ಹೇಳಿದ್ರೆ, ಪಿಜಿಗಳಿಗೆ ಚಪಾತಿ ಕೊಡ್ತೀವಿ. ಈ ತರ ನೋಡಿ ಇಲ್ಲಿ ಇದು ಚಪಾತಿ, ಗೋಧಿ ಹಿಟ್ಟಿಂದು ಚಪಾತಿ. ಈ ಭಾಗದಲ್ಲಿ ಜಾಸ್ತಿ ಉತ್ತರ ಕರ್ನಾಟಕದ ಹುಡುಗರು ಎಲ್ಲ ಪಿಜಿ ಇದ್ದಾರೆ, ಓದ್ತಾ ಇದಾರೆ ಅಂತ ಹೇಳ್ತಾರೆ. ಒಂದು ಪಿಜಿ ಎಷ್ಟು ತಗೊಂಡು ಹೋಗ್ತಾರೆ? ಒಂದು ಪಿಜಿಲಿ ಒಂದೊಂದು ಇಲ್ಲೇ ಮೇಲೆ ಪಿಜಿ ಇದೆ, ಮುಂಬೈ ಪಿಜಿ. ಅವ್ರು 200 ತಗೊಂಡು ಹೋಗ್ತಾರೆ ಚಪಾತಿ, 200 ಚಪಾತಿ ತಗೊಂಡು ಹೋಗ್ತಾರೆ. ಒಬ್ಬೊಬ್ರು 100 ತಗೊಂಡು ಹೋಗ್ತಾರೆ. ನಮ್ಮ ಹತ್ರ ಏನಿಲ್ಲ ಅಂದ್ರೆ 1000 ಚಪಾತಿ ಹೋಗುತ್ತೆ ಡೈಲಿ. ನೀವು ಬೇಕು ಅಂದ್ರೆ ಬೇಕಾದ್ರೆ ನೀವು ಆರ್ಡರ್ ಕೊಟ್ಟರೆ ಮದುವೆಗಳಿಗೆ ಅಥವಾ ಫಂಕ್ಷನ್ ಗಳಿಗೆ ಮಾಡ್ಕೊಡ್ತೀರಾ? ನೀವು ಎಲ್ಲದಕ್ಕೂ ಮಾಡ್ಕೊಡ್ತೀವಿ. ಮದುವೆ ಫಂಕ್ಷನ್ ಏನು ಹೇಳಿದ್ರು ಒಂದು ದಿನ ಮುಂಚೆ ಹೇಳಿದ್ರೆ ಮಾಡ್ಕೊಟ್ಬಿಡ್ತೀವಿ ಅಷ್ಟೇ. ಎಷ್ಟು ಈಗ 1000 ಇದು ರೊಟ್ಟಿ ಬೇಕು ಅಂದ್ರೆ ಎಷ್ಟು ದಿನದಲ್ಲಿ ನೀವು ಈ ಬಡದು ಚಪಾತಿ ಮಾಡ್ಕೊಡ್ತೀರಾ? ಚಪಾತಿನ ಅಲ್ಲ, ಇದು ರೊಟ್ಟಿನ 1000 ಅಂದ್ರೆ ಒಂದೇ ದಿನದಲ್ಲಿ ಮಾಡ್ಕೋಬಹುದು. ಒಂದು ದಿನದಲ್ಲಿ? ಯಾಕಂದ್ರೆ ಒಂದು 2-3 ಜನ ಕುಂತ್ಕೊಂಡ್ರೆ ಆಗೋಗುತ್ತೆ. ಬೆಳಗ್ಗೆ ಕುಂತ್ಕೊಂಡ್ರೆ ಸಂಜೆ ಕೊಡ್ತೀವಿ ನಾವು. ಸಂಜೆ ಎಲ್ಲ ಬೆಳಗ್ಗೆ ಬೇಕು ಅಂತಂದ್ರೆ ಹಿಂದಿನ ದಿವಸ ಕುತ್ಕೋಬೇಕು.